ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರ್ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್
ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಯಲಿಕ್ಕಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಜೊತೆಗೆ ಮಹತ್ವದ ಸಭೆಯನ್ನ ಪ್ರಧಾನಿ ಮೋದಿ ಅವರು 11 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಾಗೇನೆ ಅಮಿತ್ ಶಾ ಮತ್ತು ಜೈಶಂಕರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಈ ಮೀಟಿಂಗ್ನಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಇದು ಮೊದಲ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನರ ರಾಕ್ಷಸರ ವಿರುದ್ಧ ಸೇನೆ ಆಪರೇಷನ್ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದೆ. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ